ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಇವನೇ ರೀ ನಮ್ಮ ಸೀತಾರಾಮ. ಸೀತಾರಾಮ್ ಅಂತ ಆ ಭಗವಂತನ ಹೆಸರಿದ್ರೂ ಇವನಿಗೆ ಆ ದೇವರ ಕೃಪೆ ಇಲ್ಲ ಅನಿಸುತ್ತೆ. ಯಾಕಂದರೆ ಡಿಗ್ರಿ ಮುಗಿಸಿ 3 ವರ್ಷ ಆದರೂ ಇನ್ನು ಕೆಲಸನೇ ಸಿಕ್ಕಿಲ್ಲ. ಕೆಲಸಕ್ಕೋಸ್ಕರ ಇವನು ಓದಿರೋ ದಿನಪತ್ರಿಕೆನೇ ಇಲ್ಲ. ಸೀತೋ ಸೀತೋ ಬಾರೋ ತಿಂಡಿಗೆ. ಬಂದೆಮ್ಮ ಇರೋ. ಬಾಯ್ಸ್ ರಿಕ್ವೈರ್ಡ್ ಫಾರ್ ಬಾಡಿ ಮಸಾಜ್ ಸೆಂಟರಾ? ಎಂತ ಎಣ್ಣೆ ಹಾಕೊಂಡು ತಿಕ್ಕೋದಾ? ನಮಗೆಲ್ಲ ಸೆಟ್ ಆಗಲ್ಲ, ಬೇಡ ಅವೆಲ್ಲ ಬೇಡ. ಓ ಇಲ್ಲೊಂದು ಇದೆ, ಮೈಸೂರು. ಇದೇನಿದು ನಾಡಿದ್ದ ಇಂಟರ್ವ್ಯೂ ಇದೆಲ್ಲ? ಮೈಸೂರಿನಲ್ಲಿ ನಂಗೆ ಯಾರು ಪರಿಚಯ ಇದ್ದಾರೆ? ಓ ಗೋಪಿ, ನಮ್ಮ ಚಡ್ಡಿ ದೋಸ್ತು. ಕಾಲ್ ಮಾಡಿ ಕೇಳ್ತೀನಿ. ಹಲೋ ಗೋಪಿ, ನಾನು ಸೀತಾರಾಮ್, ಗೊತ್ತಾಯ್ತಾ? ಹಾಂ ಹೇಳು ಸೀತಾರಾಮ್. ಗೋಪಿ, ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಹೇಳು? ಆರಾಮಾಗಿದೆಯಾ? ನಾನು ಆರಾಮ, ನೀನು? ನಾನು ಚೆನ್ನಾಗಿದ್ದೀನಿ. ಗೋಪಿ, ಮೈಸೂರಿನಲ್ಲಿ ನಾಡಿದ್ದೊಂದು ಇಂಟರ್ವ್ಯೂ ಇದೆ. ಮೈಸೂರಿನಲ್ಲಿ ನನಗೆ ಯಾರು ಪರಿಚಯ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಅಂತ. ಹಾಂ ನಾನೀಗ ಮೈಸೂರಲ್ಲಿಲ್ಲ, ಬೆಂಗಳೂರಲ್ಲಿದ್ದೀನಿ. 1 ವಾರ ಆಗುತ್ತೆ. ಓ ಹೌದಾ? ಏನು ಮಾಡಿದೀಗ? ನನ್ನ ರೂಮೇಟ್ ರವಿ ಅಂತ ಇದ್ದಾನೆ, ಅವನು ಫ್ರೀ ಇದ್ದರೆ ಬರೋಕ್ಕೆ ಹೇಳ್ತೀನಿ. ಕಾಲ್ ಮಾಡು ಮಾರೆ. ತಿಳಿಯುವುದು ಮೈ ತುಂಬ ಓಡಾಡುವುದು. ಹಲೋ ಗೋಪಿ, ಹೇಳು. ಹಲೋ ಸೀತಾರಾಮ್, ರವಿ ನಾಡಿದ್ದು ಫ್ರೀ ಇರ್ತಾನೆ, ಅವ್ನ ಮೊಬೈಲ್ ನಂಬರ್ ಕಳಿಸ್ತೀನಿ. ನಾನು ಅವನಿಗೆ ಹೇಳಿರ್ತೀನಿ, ನಾಳಿದ್ದು ವಿಜಯನಗರ ಹತ್ರ ಬಂದು ಬೆಳಗ್ಗೆ ಫೋನ್ ಮಾಡು. ತುಂಬ ಉಪಕಾರ ಆಯಿತು ಮಾರಾಯ. ಯಾರು ವಿಜಯನಗರ ಬಸ್ ಸ್ಟಾಪ್? ಇಳಿರಿ ಇಳಿರಿ. ಹಲೋ ಹಲೋ, ನಾನು ಸೀತಾರಾಮ್. ಹಾಂ ಸೀತಾರಾಮ್, ಎಲ್ಲಿದ್ದೀರಾ? ನಾನು ವಿಜಯನಗರ ಬಸ್ ಸ್ಟಾಪ್ನಲ್ಲಿದ್ದೀನಿ. ಓಕೆ, ವಿಜಯನಗರ ಬಸ್ ಸ್ಟ್ಯಾಂಡಲ್ಲೇ ಇದ್ದೀರಾ? ಹೌದು, ನೀವು? ಅಲ್ಲೇ ಬರ್ತಾ ಇದ್ದೀನಿ, 2 ನಿಮಿಷ. ಆಯ್ತು ಸರ್, ಆಯ್ತು ಸರ್. ಸೀತಾರಾಮ್. ಹಾಂ ನಾನೇ. ಹೇಗಿತ್ತು ಜರ್ನಿ? ಹಾಂ ಪರವಾಗಿಲ್ಲ, ಚೆನ್ನಾಗಿತ್ತು. ಗೋಪಿ ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ ಕೆಲಸದ ಮೇಲೆ, ನಾಡಿದ್ದು ಬರ್ಬೋದು. ಹೌದು, ಹೇಳಿದ್ದಾನೆ. ಮತ್ತು ತಿಂಡಿ ಆಯಿತಾ? ಇಲ್ಲ ಸರ್, ಇಲ್ಲ. ಇಲ್ವಾ? ಹಾಂ, ಅಲ್ಲೊಂದು ಕ್ಯಾಂಟೀನ್ ಇದೆ, ಹೋಗೋಣ ಅಲ್ಲಿಗೆ? ಹಾಂ ಆಯ್ತು ಸರ್, ಆಯ್ತು ಸರ್. आओ भैया आओ, क्या लेंगे?
ओ हिंदी वाला। अंकल क्या क्या है खाने के लिए? इडली है, पूरी है, चपाती, परोठा, क्या लेंगे आप? अंकल कितने साल हो गया इधर आके? अभी 5 साल हो गया भाई। अंकल कितना हुआ? 50 रुपया। सीताराम ಅದು ಅಡ್ರೆಸ್ ತೋರಿಸಿ. अंकल ये एड्रेस कहाँ आता है? इधर ही बाजू में है भाई। सीधे जाके राइट है ना? ठीक है। थैंक यू। ചേട്ടാ ഈ അഡ്രസ് എവിടെ വരുന്നു? ഞങ്ങൾ അവിടെ പോയിക്കുന്നുണ്ട്. അതെ. നാട്ടെവിടെ? ഞാൻ കൊച്ചി. കൊച്ചി അല്ലേ? മൈസൂർക്ക് ഫസ്റ്റ് ആണോ? ഞാൻ മൈസൂരിൽ 4 വർഷമായി. നിങ്ങൾ എവിടെയാണ് താമസിക്കുന്നത്? ഞാൻ ഇവിടെ സൂര്യ ബേക്കറിയിൽ താമസിക്കുന്നു. ഓക്കെ, ഓൾ ദി ബെസ്റ്റ്. ഡു വെൽ. ಹಲೋ, ಹಲೋ ಸೀತಾರಾಮ್ ಹೇಳಿ. ನೀವೆಲ್ಲಿದ್ದೀರಾ? ಇಂಟರ್ವ್ಯೂ ಮುಗೀತಾ? ಇಲ್ಲಿ ಹೊರಗಡೆ ಇದ್ದೀನಿ. 5 ನಿಮಿಷ ಬಂದೆ. ಸೀತಾರಾಮ್ ಹೇಗಿತ್ತು ಇಂಟರ್ವ್ಯೂ? ಹಾಂ, ಪರವಾಗಿಲ್ಲ ಸರ್. ಹೇಗೂ ಟೈಮ್ ಇದೆ, ನಮ್ಮ ಮನೆಗೆ ಹೋಗೋಣ ಬನ್ನಿ. ಹಾಂ, ಸರಿ ಸರ್, ಸರಿ ಸರ್. ಸರ್ ಸರ್, ಹಾಂ ನಾನು ಕನ್ನಡ ಸಿನಿಮಾ ನೋಡಿದ್ರೆ ತುಂಬ ಟೈಮ್ ಆಗಿದೆ. ಹೇಗೂ ಟೈಮ್ ಇದೆ ಅಲ್ಲ, ಕನ್ನಡ ಸಿನಿಮಾ ನೋಡೋಣ. ರೀ ಸೀತಾರಾಮ್, ಕನ್ನಡ ಫಿಲ್ಮ್ ಡಬ್ಬ ಥರ ಇರುತ್ತೆ, ಬನ್ರಿ ಹೋಗೋಣ. ಇಂಥವರಿಂದಲೇ ಕನ್ನಡ ಸಿನಿಮಾಕ್ಕೆ ಬೆಲೆ ಇಲ್ಲದೆ ಇರೋದು. ఏంటి రవి, డ్యూటీకి పోలేదా? లేదు సార్. వీడెవడు? వీడు గోపి ఫ్రెండ్. ఇంటర్వ్యూ ఉన్నది, అందుకే వచ్చిండు. గోపి ఊరికి పోయిండా? లేదు సార్, అవును బెంగళూరు పోయిండు. సరే సార్, వస్తావు. ಅಬ್ಬಾ ಏನು ಶೆಕೆ. ಸೀತಾರಾಮ್ ಕೂತ್ಕೊಳ್ಳಿ. ಅವರು ಓನರು, ಆಂಧ್ರದವರು. ಮೈಸೂರು ಬಂದು ಒಂದು 20-25 ವರ್ಷ ಆಗಿದೆ. ಈ ಥರದ್ದು 10-15 ಮನೆಗಳಿವೆ ಅಲ್ಲಿ. ಹ್ಞೂ, 20-25 ವರ್ಷ? ಹಾಂ, 20-25 ವರ್ಷ ಆಗಿರುತ್ತೆ. ಹತ್ತು 15 ವರ್ಷಗಳಿಂದ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ರು ಕನ್ನಡ ಯಾರೂ ಮಾತಾಡ್ತಿಲ್ವಲ್ಲ.
ಕನ್ನಡಕ್ಕೆ ಎಂಥ ಪರಿಸ್ಥಿತಿ ಬಂತು? ಸೀತಾರಾಮ್ ಲೇಟಾಗಿ ಬಿಡುತ್ತೆ, ಹೊರಡೋಣ, ಟೈಮ್ ಆಯಿತು. ಸರಿ ಹೊರಡೋಣ ಸರ್. ಬೇ ರವಿ. ಹಾಂ, ಸರವಣನ್ ಸೀತಾರಾಮ್, ಸರವಣ ಅಂತ ನಮ್ಮ ಕಲೀಗ್. 5-6 ವರ್ಷದಿಂದ ಜೊತೆಗೆ ಇದ್ವಿ ನಾವು. ಹಾಯ್ಡಾ ಸರವಣ. ஏன்டா ரவி என்ன பண்ணிட்டு இருக்கீங்க? ஏன் டியூட்டிக்கு வரல? ஆமாடா, கொஞ்சம் வேலை இருந்துச்சுடா. அப்படியா? இது யாரு? இது சீதாராம், கோபி ஃப்ரெண்டுடா. நான் இன்டர்வியூ இருந்துச்சு, அதுக்கு தான் வந்துட்டா. ಓ ವಣಕಪ್ಪ. ನಮಸ್ಕಾರ ಸರ್. ನಿಮಗೆ ಕನ್ನಡ ಬರಲ್ವಾ? ಸ್ವಲ್ಪ ಬರುತ್ತೆ. ಮೈಸೂರಿಗೆ ಬಂದು 5-6 ವರ್ಷ ಆಯ್ತು ಅಂತೀರಾ, ಮತ್ತೆ ಯಾಕೆ ಸರ್ ಕನ್ನಡ ಮಾತಾಡಲ್ಲ? ಹೌದು ರೀ, ಇವ್ರು ಕನ್ನಡನೇ ಮಾತಾಡೋದು. ನೀವು ಸುಂದರಿ ಸರ್, ನಿಮ್ಮಂತವರಿಂದಲೇ ಇವತ್ತು ಕನ್ನಡಕ್ಕೆ ಈ ಪರಿಸ್ಥಿತಿ ಬಂದಿತ್ತು. ಅದ್ಯಾವುದೋ ಹೋಟೆಲ್ನಲ್ಲಿ ಹಿಂದಿ, ಅವನ್ಯಾವನೋ ಇಂಟರ್ವ್ಯೂಗೆ ಬರುತ್ತಿರೋ ಹತ್ರ ಮಲಯಾಳಂ. ಅಷ್ಟೇ ಯಾಕೆ ಸರ್? ನಿಮ್ಮ ಮನೆ ಓನರ್ ಹತ್ರ ತೆಲುಗು ಮಾತಾಡ್ತೀರಾ? ಮೆಚ್ಚೆ ಸರ್ ನಿಮ್ಮ ಭಾಷಾ ಪ್ರೇಮವನ್ನ. ಅವರುಗಳು ಯಾರು ಅವರ ಮಾತೃಭಾಷೆನ ಬಿಟ್ಕೊಡಲ್ಲ, ಅವರನ್ನು ನೋಡಿ ಕಲಿಯಿರಿ. ಆದರೆ ನಾವುಗಳೇ ಸರ್ ನಮ್ಮ ಮಾತೃಭಾಷೆನ ಮರೆಯುವುದು. ನಾವು ಯಾಕೆ ಸರ್ ಬಿಟ್ಕೊಡ್ಬೇಕು? ನಮ್ಮ ಭಾಷೆ ನಾವು ಬೆಳೆಸ್ಬೇಕು ಸರ್. ಅವ್ರನ್ನ ನೋಡಿ ಕಲೀರಿ ಸರ್. ನಿಮ್ದೇನ್ ತಪ್ಪಿಲ್ಲ ಸರ್, ನೀವು ಸರಿಯಾಗಿದ್ದೀರಾ. ನಮ್ಮವರೇ ನಮ್ಮ ಭಾಷೆನ ಬೆಳೆಸ್ತಾ ಇಲ್ಲ ಸರ್. ಮತ್ತೆ ಹೆಂಗ್ ಸರ್ ಕನ್ನಡ ಬೆಳೆಯಕ್ಕೆ ಸಾಧ್ಯ? ಆಯ್ತು ಬಿಡಿ ಸೀತಾರಾಮ್. ಏನ್ ಸೀತಾರಾಮ್, ಕನ್ನಡ ತಾನೆ, ಮಾತಾಡೋಣ ಬಿಡಿ. ಸರಿ ರವಿ, ಹೊಡ್ತೀನಿ. ಬಾಯ್ ಕಣ, ನಾಳೆ ಸಿಗೋಣ. ಓಕೆ, ನಾಳೆ ಬರ್ತಾ ಇದೆಯಾ ಡ್ಯೂಟಿಗೆ? ಹಾಂ, ನಾಳೆ ಬರ್ತೀನಿ ನಾನು. ಓಕೆ ಓಕೆ, ಬಾಯ್. ಬಾಯ್ ಕಣ. ಕನ್ನಡ ಯಾಕೆ ಬರಲ್ಲ? ಹೌದು, ಸೀತಾರಾಮ್ ಹೇಳಿರೋದ್ರಲ್ಲಿ ಅರ್ಥ ಇದೆ. ಅವನು ಹೇಳಿರೋದ್ರಲ್ಲಿ ತಪ್ಪೇ ಇಲ್ಲ. ಎಲ್ಲಿಂದಲೋ ಬಂದು ಇಲ್ಲಿ ನಿಲ್ಲಿಸಿದವರು ಅವ್ರ ತಾಯಿ ಭಾಷೆನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಆದರೆ ನಾವು 100 ಗಡಿ ದಾಟಿದರೆ 100 ಭಾಷೆ ಮಾತಾಡ್ತೀವಿ. ನಿಜವಾಗ್ಲೂ ನನ್ನಂಥವ್ರಿಂದಲೇ ಕನ್ನಡಕ್ಕೆ ಈ ಸ್ಥಿತಿ ಬಂದಿರೋದು. ಆಗಿದ್ದಾಗೋಯ್ತು, ಇನ್ನು ಮುಂದೆ ಆದರೂ ತಿದ್ಕೊಳ್ಳೋಣ. గుడ్ మార్నింగ్ రవి. గుడ్ మార్నింగ్ సార్. ఈరోజు డ్యూటీ లేదా నీకు? ಇದೆ ಸರ್, ಹೋಗಬೇಕು. ಗೋಪಿ ಫ್ರೆಂಡ್ ಊರಿಗೆ పోయిండా? ಅವ್ನು ನೆನ್ನೆನೇ ಹೋದ. ಗೋಪಿ ಯಾವಾಗ ಬರ್ತಾನೆ? ಗೋಪಿ ನಾಳೆ ನಾಡದಲ್ಲಿ ಬರ್ಬೋದು. ನಾನು ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ಅವರು ಕನ್ನಡ ಮಾತಾಡಿದ್ರು. ಕನ್ನಡ ಯಾಕೆ ಬರಲ್ಲ? ಇದು ಕೇವಲ ಕಾಲ್ಪನಿಕ. ಖಂಡಿತ ಅಲ್ಲ, ಇದೇ ವಾಸ್ತವ. ನಾವು ಕನ್ನಡಿಗರು ವಿಶಾಲ ಹೃದಯದವರು. ಯಾಕಂದರೆ ಹೊರ ರಾಜ್ಯದ ಯಾವುದೇ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ಅವನ ಮಾತೃಭಾಷೆಯಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ಕೂಡ ನಮಗೆ ಆ ಭಾಷೆ ಸರಿಯಾಗಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವನ ಭಾಷೆಯಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ನಾವು ಕರ್ನಾಟಕ ಬಿಟ್ಟು ಇನ್ನಿತರ ಯಾವುದೇ ರಾಜ್ಯಕ್ಕೆ ಹೋಗಿ ಯಾವುದೇ ವ್ಯಕ್ತಿಯೊಡನೆ ನಮ್ಮ ಕನ್ನಡದಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ಅವನು ಉತ್ತರ ಕೊಡೋದು ಅವನ ಮಾತೃಭಾಷೆಯಲ್ಲೇ ಇರುತ್ತೆ. ಅದು ಅವನಿಗೆ ಅವನ ರಾಜ್ಯ ಭಾಷೆ ಮಾತೃಭಾಷೆ ಮೇಲೆ ಇರೋ ಪ್ರೇಮ ಮತ್ತು ಅಭಿಮಾನ. ಇದೇ ಭಾಷಾ ಪ್ರೇಮ ಮತ್ತು ಅಭಿಮಾನವನ್ನು ಬೆಳೆಸ್ಕೋಬೇಕು ಎಂಬುದೇ
ಈ ಕಿರುಚಿತ್ರದ ಸಂದೇಶ.